ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಕೂಡ ಬೇಸರ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಹಾಲಿ ಮಂತ್ರಿಗಳ ಪೈಕಿ ನಾನೇ ಸೀನಿಯರ್, ಆದಾಗ್ಯೂ ಕೂಡ ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಬಹುತೇಕ ಹಾಲಿ ಮಂತ್ರಿಗಳ ಪೈಕಿ ನಾನೇ ಸೀನಿಯರ್ ಆಗಿದ್ದೇನೆ. ತಾಳ್ಮೆಗೂ ಒಂದು ಮಿತಿ ಇರಬೇಕು ಅಂತ ಹೇಳ್ತಾರೆ. ಕಾದು ಕಾದು ನನ್ನ ತಲೆ ಕೂದಲೇ ಉದುರಿದೆ, ಒಂದು ಕೂದಲು ಇಲ್ಲ ತಲೆ ಮೇಲೆ, ಇನ್ನು ಎಷ್ಟು ಕಾಯೋದು? ಅಶೋಕ್ ಪಟ್ಟಣ್ ಅವರು ಮಾತು. ಹಿರಿಯ ಶಾಸಕರು ಮತ್ತು ವಿಧಾನಸಭೆಯ ಸಚೇತಕರಾಗಿರ್ತಕ್ಕಂತಹ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು 3-4 ಸಾರಿ ದೆಹಲಿಗೆ ಹೋಗಿ ಬಂದ್ರಿ, ನಿಮ್ಮದೇ ಆದಂತ ಒಂದು ತಂಡ ಇತ್ತು. ಇಷ್ಟರಲ್ಲಿ ಒಂದು ಯಾರಿಗಾದ್ರೂ ಕೊಟ್ಟರು ನಾವು ಸಂತೃಪ್ತಿಯಿಂದ ತೆಗೆದುಕೊಳ್ತೇವೆ ಅಂತ ಹೇಳಿದ್ರಿ. ಆದ್ರೆ 2-3 ಜನಕ್ಕೆ ಮಾತ್ರ ಆಗಿರ್ತಕ್ಕಂಥದ್ದು. ಬಹುತೇಕವಾಗಿ ತಾವು ಏನೆಲ್ಲ ಬೇಡಿಕೆ ಇಟ್ಟಿದ್ರೆ ಅದೆಲ್ಲವೂ ಕೂಡ ಕಡೆಗಣನೆ ಆಗಿದೆ. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಒಂದೇ ಒಂದು ಜಾಗ ಖಾಲಿದೆ, ಅದನ್ನು ಹೆಣ್ಮಕ್ಳು ಕೊಡಬೇಕು ಅಥವಾ ಕುರುಬ ಸಮಾಜಕ್ಕೆ ಕೊಡಬೇಕು ಅಂತ ಅವರು ಇನ್ನ ತೀರ್ಮಾನ ಮಾಡಿಲ್ಲ. ಆದ್ರೆ ನಾನು ಈಗ ಎಷ್ಟು ಜನ ಮಂತ್ರಿಗಳಾಗಿದ್ದಾರೋ ಒಂದು 3-4 ಜನ ಬಿಟ್ರೆ ಅವರೆಲ್ಲರಿಗಿಂತ ನಾನೇ ಸೀನಿಯರ್. ಬೆಳಗಾಂ ಜಿಲ್ಲೆ 18 ಜನ MLAಗಳಿದ್ದೀವಿ, 11 ಜನ ಗೆದ್ದಿದ್ವಿ. 3 ಕೊಟ್ಟಿದ್ರೆ ಸರಿಯಾಗಿರೋದು. ಸೌದಿಯವರು ಬಂದು 3 ವರ್ಷ ಆಯ್ತು. ನಾನು 50 ವರ್ಷದಿಂದ ದುಡಿತಾ ಇದ್ದೀನಿ. ಸೌದಿಯವರಿಗೆ ಕೊಟ್ಟಿದ್ರೆ ನಮಗೇನು ಅಬ್ಜೆಕ್ಷನ್ ಇಲ್ಲ, ಮತ್ತೆ ನಮ್ಗೇನು ಇದು ಇಲ್ಲ. ಅವರು ಒಳ್ಳೆ ಸ್ನೇಹಿತರು, ಒಳ್ಳೆ ಆಡಳಿತರು. ಅವ್ರು ಮಾಡಿ ಅವ್ರನ್ನು ನಮ್ಮನ್ನು ಮಾಡಬೇಕಾಗಿತ್ತು ಅಂತ ನಮ್ದೊಂದು ಆಸೆ ಇತ್ತು, ಅಷ್ಟೇ. ಮಾಡಲಿಲ್ಲ, ಅದಕ್ಕೆ ಬೇಜಾರಾಗಿದೆ. ಇನ್ನು ಸ್ವಲ್ಪ ದಿನ ಕಾದು ನೋಡು, ನಮ್ಮ ಪಕ್ಷದವರು ನಮ್ಮನ್ನ ಯಾವ ತರ ನೋಡ್ಸ್ಕೊಂತ ನೋಡ್ಕೊಂಡು ಆಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಬಹಳ ಪ್ರಮುಖವಾಗಿ ಬೆಳಗಾವಿ ದೊಡ್ಡ ಜಿಲ್ಲೆ, 3 ಕೊಡಬೇಕಾಗಿತ್ತು. ತಾವು ಕೂಡ ಬೇಡಿಕೆ ಇಟ್ಟಿದ್ರಿ, ಆದ್ರೆ ಒಕ್ಕೂರ್ಲ ಧ್ವನಿಯಿಂದ 3 ಕೇಳಲಿಲ್ಲ ಅನ್ನುವಂಥದ್ದು ಒಂದು ಹಿನ್ನಡೆ ಕಾರಣ ಅಂತ. ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ದಾರೆ, ನಾನು ಕೇಳಿದ್ದೀನಿ. ಬೇಕಾದಷ್ಟು ಜನ ನಾವು MLAಗಳು ಯಾರು ಹೇಳಿದ್ರು 6 ಜನ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ನನಗಾರ ಮಾಡಿ ಇಲ್ಲಿ ಮಾಂತೇಶಿಕ ಮಾಡಿ ನಾವೆಲ್ಲ ಬಹಳ ಹಿರಿಯರಿದ್ದೀವಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅವರು ಯಾವ್ದು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಯಾವ್ದಕ್ಕೆ ತಗೊಳ್ಳಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಮುಂದೆ ಸ್ವಲ್ಪ ದಿನ ವೇಟ್ ಮಾಡೋಣ. ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ತಾಳ್ಮೆ ಇರಬೇಕು ಅಂತ ಹೇಳಿದ್ರು. ತಾಳ್ಮೆಗೂ ಒಂದು ಮಿತಿ ಇದೆ. ತಾಳಿ ನನ್ನ ತಲೆಯೊಳಗಿರೋ ಕೂದಲೆಲ್ಲ ಹೋಯ್ತು, ಅದಕ್ಕೆ ಈ ಟೋಪಿ ಹಾಕಿದ್ದೀನಿ. ಆಯ್ತಾ, ಇರೋದು ಇನ್ನ ತಾಳ್ಮೆಗೆ ಒಂದು ಲಿಮಿಟ್ ಇರಬೇಕು. ಇನ್ನ ತಾಳ್ಮೆ ನೋಡ್ಕೊಂಡೋದ್ರೆ ನಮ್ಗೆ ಇರೋ ಕೂದಲೆಲ್ಲ ಉದುರೋಗ್ಬಿಡ್ತದೆ. ಅದು ನಾವು ಇನ್ನೇನು 72 ವರ್ಷ ನನಗೀಗ. ಕೊನೆ ಹಂತದಾಗ ಸ್ವಲ್ಪ ಒಂದಿನ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದಿರುವಂತವ್ರು. ನಮ್ಮ ತಂದೆಗೆ ಬ್ರಿಟಿಷ್ ಸರ್ಕಾರದಾಗೆ ಬ್ರಿಟಿಷ್ ಆಳ್ತಾ ಇದ್ರಲ್ಲ ನಮ್ಮ ದೇಶನ. ಆವಾಗ 9 ವರ್ಷ ಪಾಸಿ ವಾರಂಟ್ ಇತ್ತು. ಸಿಕ್ಕಿದ ತಕ್ಷಣ ಗಲ್ಗಾಕ್ಬಿಡಿ ಅಂತ. ನಮ್ಮ ತಂದೆ ಜೊತೆ ಇರೋರು 7 ಜನಕ್ಕೆ ರಾಮದುರ್ಗ ಜೈಲೊಳಗೆ ಗಲ್ಗಾಕೋದು. ನಮ್ಮ ತಂದೆನೂ ನಮ್ಮ ತಂದೆ ಫ್ರೆಂಡ್ ಮನೋಳ್ಳಿ ಅಂತ ಇವರಿಬ್ಬರೇ ಬಚಾವಾಗಿ ಊರು ಅಲ್ಕೊಂಡು ಸ್ವಾತಂತ್ರ್ಯ ಬಂದ್ಮೇಲೆ ಹೊರಗಡೆ ಬಂದ್ರು. ನಮ್ದು 106 ಎಕರೆ ಜಮೀನು ಕೂಡ ಬ್ರಿಟಿಷ್ ಸರ್ಕಾರದವರು ಮಟ್ಗೋಲ್ ಹಾಕೊಟ್ರು. ಅಂತ ಫ್ಯಾಮಿಲಿಯಿಂದ ಬಂದಿರುತ್ತ ನಾನು ಆಕ್ಚುಲಾಗಿ ಮಿನಿಸ್ಟ್ರಿ ಮಾಡೋದು ಕೇಳಬಾರ್ದು. ಅವರೇ ಹುಡುಕಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರರು ಪಾಪ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಾರಪ್ಪ, ಅದು ಅವ್ರ ಮಗನಿಗೆ ಕೊಟ್ಟರೆ ನ್ಯಾಯ ಸಿಗುತ್ತೆ ಅಂತ ಅವರೇ ಕೊಡಬೇಕಾಯಿತು. ನಾ ಬಂದು ಕೇಳಿದ್ರು ಕೂಡ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಏನಕ್ಕಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ತಂದೆನೂ ಕೂಡ ಶಾಸಕರಿದ್ರು, ನಮ್ಮ ತಾಯಿಯವರು ಕೂಡ ಶಾಸಕ ಇದ್ರು. ನಾವು ಪ್ರಾಮಾಣಿಕವಾಗಿ 50 ವರ್ಷದಿಂದ ವಿದ್ಯಾರ್ಥಿ ದೇಶದಿಂದ ಯೂತ್ ಕಾಂಗ್ರೆಸ್ನೊಳಗೆ ಎಲ್ಲಾ ರೀತಿ ಕೂಡ ಎಲ್ಲಾ ಕಾರ್ಯಕ್ರಮಗಳು ಎಲ್ಲ ಎಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ರೆ ಎಲ್ಲಾರ ಕೈ ಕೆಳಗೂ ನಾವು ಕೆಲಸ ಮಾಡಿದೀವಿ. ಆದ್ರೂ ಕೂಡ ನನಗೆ ಸಿಕ್ಕಲಿಲ್ಲ, ನನಗೆ ಆಶ್ಚರ್ಯ ಆಗಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಡೆಲ್ಲಿ ಒಳಗಿದ್ದಾರೆ ಅಧ್ಯಕ್ಷ, ಅವ್ರಿಗೆಲ್ಲ ಗೊತ್ತು. ಬೇರೆ ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಕೆಲಸ ಆಗಲಿ. ಅವ್ರ ಅಧ್ಯಕ್ಷ ಇದ್ದಾಗ ಥ್ರೂಔಟ್ ಸ್ಟೇಟ್ ಧರ್ಮಸಿಂಗ್ ಅವ್ರ ಜೊತೆ ನಾನು ರಾಜ್ಯ ಪೂರ್ತಿ ಸುತ್ತಿದ್ದೀವಿ. ಅವರು ಕೂಡ ಯಾಕೆ ಗಮನ ಹರಿಸ್ತೀನಿ ಅಂತ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಅಥವಾ ಅವರು ಏನೋ ಮಾಡ್ಕೊಂಡು ಹೋಗ್ಲಪ್ಪ ನಾವ್ಯಾಕೆ ಕೈ ಇಡೋಣ ಅಂತ ಸುಮ್ಮನೆ ಕೂತ್ಕೊಂಡ್ರು ಅಥವಾ ಏನಾಯ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ.